ದುಡ್ಡಿರುವ ಸ್ನೇಹವನ್ನು ಬಯಸುವುದಕ್ಕಿಂತ ಮನುಷ್ಯತ್ವಕ್ಕೆ ಬೆಲೆಯನ್ನು ಕೊಡುವವರ ಸ್ನೇಹವನ್ನು ಬಳಸಿ. ಏಕೆಂದರೆ ಹೇಗಿದ್ದೀಯಾ ಅಂತ ಕೇಳುವ ಸ್ನೇಹಕ್ಕಿಂತ ಯಾಕೆ ಹಾಗಿದ್ದೀಯಾ ಹೀಗಿದ್ದೀಯಾ ಅಂತ ಕೇಳೋ ಸ್ನೇಹ ಸಿಗುವುದು ತುಂಬ ಅಪರೂಪ. ನಾವು ಇನ್ನೊಬ್ಬರ ಜೀವನದ ಬಗ್ಗೆ ನೂರಾರು ಕಥೆಗಳನ್ನು ಕಟ್ಟಬಹುದು, ಆದರೆ ಮೇಲೊಬ್ಬ ಇರುವವನು ಎಲ್ಲರ ಜೀವನದ ಬಗ್ಗೆ ಒಂದು ಕಥೆಯನ್ನು ಮೊದಲೇ ನಿರ್ಧರಿಸಿರುತ್ತಾನೆ, ಮೊದಲೇ ಬರೆದಿರುತ್ತಾನೆ. ಅದು ಅವನೊಬ್ಬನಿಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ಗೊತ್ತಿರುವುದಿಲ್ಲ. ನಿನ್ನಲ್ಲಿ ಇರುವಂತಹ ನೋವು ಬೆಟ್ಟದಷ್ಟು ಇದ್ದರೂ ನೀ ನಗು ನಗುತ್ತಾ ಇರು. ಏಕೆಂದರೆ ಈ ಸ್ವಾರ್ಥದ ಪ್ರಪಂಚದಲ್ಲಿ ನಿನ್ನ ಕತೆ ಕೇಳುತ್ತಾರೆ, ಆದರೆ ನಿನ್ನ ಕಣ್ಣೀರು ಒರೆಸಲು ಒಬ್ಬರು ಕೂಡ ಬರುವುದೇ ಇಲ್ಲ. ಅದೆಷ್ಟೇ ನೋವಿದ್ದರೂ ನೀನು ಮಾತ್ರ ನಗುಮುಖದ ಮುಖವಾಡ ಹಾಕಿಕೊಂಡು ನಗ್ತಾ ಇರು. ಬದುಕು ಬದಲಾಗಬೇಕು ಅಂದರೆ ಮನಸ್ಥಿತಿ ಬದಲಾಗಬೇಕು. ಮನಸ್ಥಿತಿ ಬದಲಾಗಬೇಕು ಅಂದರೆ ಪರಿಸ್ಥಿತಿ ಬದಲಾಗಬೇಕು. ಪರಿಸ್ಥಿತಿ ಬದಲಾಗಬೇಕು ಅಂದರೆ ಕಾಲ ಬದಲಾವಣೆಯಾಗಲೇಬೇಕು. ಕಾಲವನ್ನೂ ಕೂಡ ಬದಲಾವಣೆಯಾಗಬೇಕು ಎಂದರೆ ಎಲ್ಲವನ್ನ ಎದುರಿಸಿ ನಿಲ್ಲುವ ತಾಳ್ಮೆ ಮತ್ತು ಧೈರ್ಯ ಹೊಂದಿರಬೇಕಾಗುತ್ತದೆ. ತಾಳ್ಮೆಗೂಡಬೇಕಾದರೆ ಪರಮಾತ್ಮನಲ್ಲಿ ನಂಬಿಕೆ ಗಟ್ಟಿಯಾಗಿರಬೇಕು. ಮಾತಿಗೆ ಮಾತು ಬೆಳೆಸಿ ದೂರವಾಗಿ ಮೌನವಾಗಿರುವ ಬದಲು ಮಾತೇ ಆಡದೆ ಮೌನವಾಗಿ ಸುಮ್ಮನಿರುವುದೇ ಒಳ್ಳೆಯದು. ಎತ್ತಿ ಎಸೆಯದ ಮೇಲೆ ಗೊತ್ತಾಗುವುದು ಕೈಯಲ್ಲಿ ಇದ್ದಿದ್ದು ಕಸ ಅಲ್ಲ ವಜ್ರ ಅಂತ. ಇಲ್ಲಿ ಒಳ್ಳೆಯದನ್ನು ಮಾಡಿ ಬದುಕಿದರೆ ದಡ್ಡ ಅಂತಾರೆ, ಮೋಸ ಮಾಡಿ ಬದುಕಿದರೆ ಬುದ್ಧಿವಂತ ಎನ್ನುತ್ತಾರೆ. ಮೋಸದಿಂದ ಗಳಿಸಿದ ಹಣಕ್ಕೆ ಇರುವ ವ್ಯಾಲ್ಯೂ ಕಷ್ಟಪಟ್ಟು ಗಳಿಸಿದಂತಹ ಹಣಕ್ಕೆ ಸಿಗುವುದೇ ಇಲ್ಲ. ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ತಮ್ಮ ಕರ್ತವ್ಯವನ್ನು ತಮ್ಮ ಜವಾಬ್ದಾರಿಗಳನ್ನು ಪಾಲನೆ ಮಾಡಿಕೊಂಡು ಹೋಗುತ್ತಿರುವಂತಹ ಮನುಷ್ಯರನ್ನು ಕಂಡರೆ ಕೆಲವರಿಗೆ ಆಗುವುದೇ ಇಲ್ಲ. ದರೋಡೆ, ಮೋಸ, ವಂಚನೆ ಮಾಡಿಕೊಂಡು ಜೀವನವನ್ನು ಸಾಗಿಸುತ್ತಿರುವವರಿಗೆ ಜನರು ಹೆಚ್ಚಾಗಿ ನಂಬುತ್ತಾರೆ. ಈ ಪ್ರಪಂಚ ಎತ್ತ ಸಾಗುತ್ತಿದೆ ಎಂದರೆ ಇಲ್ಲಿ ಸತ್ಯಕ್ಕೆ, ನಿಜಾಯಿತಿಗೆ, ಪ್ರಾಮಾಣಿಕತೆಗೆ ಬೆಲೆ ಇಲ್ಲದಂತೆ ಆಗಿದೆ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.